ಹಲೋ ಮಕ್ಕಳೇ, ಏನಪ್ಪ ಮ್ಯಾಮು ಏನು ತಗೊಂಡು ಬಂದಿದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ 2 ತಿಂಗಳ ರೋಡ್ ಮ್ಯಾಪನ್ನು ತಗೊಂಡು ಬಂದಿದ್ದೀನಿ. ಸಾರಿ ಮಕ್ಕಳೇ, ಏನು ಗೊತ್ತಾ, ಯಾಕೆ ರೋಡ್ ಮ್ಯಾಪ್ ಬೇಕು ಅಂತ ಹೇಳಿದರೆ ನೋಡಿ, ನಿಮಗೆ ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ನೀವು ಎಲ್ಲೆಲ್ಲೋ ದಾರಿಗಳನ್ನೆಲ್ಲ ನೀವು ಈಗ ಚೂಸ್ ಮಾಡಿ, ಈಗ ಡಿಸ್ಕವರ್ ಮಾಡಿ ಹಾಗೆ ಹೋಗೋ ಹಾಗಿಲ್ಲ. ನಿಮಗೆ ಕರೆಕ್ಟಾದ ದಾರಿ ಗೊತ್ತಿರಬೇಕು. ಆ ದಾರಿಯಲ್ಲೇ ಹೋದರೆ ಬೇಗ ಹೋಗ್ಬಿಡ್ತೀರಾ, ಅಂದರೆ ಚೆನ್ನಾಗಿರೋ ಮಾರ್ಕ್ಸ್ ತಗೊಳ್ತೀರಾ ಅಂತ ಹೇಳಿ ಅದಕ್ಕೆ ನಾನು 2 ಮಂತ್ಸದ್ದು ರೋಡ್ ಮ್ಯಾಪನ್ನು ಕೊಡ್ತಾ ಇದ್ದೀನಿ. ಯಾವುದಕ್ಕೆ? ಕನ್ನಡ ಸಬ್ಜೆಕ್ಟಿಗೆ. ಏನೇನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ನೋಡಿ. ಇವತ್ತಿನ ತರಗತಿಯಲ್ಲಿ ಫಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಕನ್ನಡವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕನ್ನಡ ಅಂದರೆ ಏನು, ಕನ್ನಡದಲ್ಲಿ ಏನಿರುತ್ತೆ, ಕನ್ನಡ ಸಬ್ಜೆಕ್ಟಲ್ಲಿ ಏನಿರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಆಗಲಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಲಿ ಎಲ್ಲನೂ ಇರಬೇಕು. 2 ತಿಂಗಳೊಳಗೆ ನೀವು ಏನು ಕಲಿಬೇಕು ಅಂದರೆ, ನೀವು ಓದೋದನ್ನು ಕಲಿಬೇಕು ಮತ್ತು ಬರವಣಿಗೆಯನ್ನು ಗೊತ್ತಿರಬೇಕು. ನಿಮಗೆ ಓದೋದ್ರಲ್ಲಿ ಏನಪ್ಪ ಬೇಕು ಅಂತ ಹೇಳಿದರೆ, ನಮ್ಮ ವರ್ಣಮಾಲೆ, ಗುಣಿತಾಕ್ಷರ, ಒತ್ತಕ್ಷರ ಬೇಕು ನಿಮಗೆ. ಅದಕ್ಕೆ ಬರವಣಿಗೆ, ಮಾತು ಇವುಗಳನ್ನೆಲ್ಲ ನೀವೇನು ಮಾಡಬೇಕು, ಸುಧಾರಣೆ ಮಾಡ್ಕೋಬೇಕು, ಕೇಂದ್ರೀಕೃತ ಮಾಡ್ಕೋಬೇಕು, ಸೆಂಟ್ರಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಏನಪ್ಪ ಹೇಗೆ ಮಾಡೋದು ಮ್ಯಾಮ್ ಅಂತ ಹೇಳಿ ಪ್ರಶ್ನೆಗಳು ಬರುತ್ತೆ. ಫಸ್ಟ್ ಏನು ಮಾಡಬೇಕು ಅಂದರೆ, ನಿಮಗೆ ಫಸ್ಟ್ ಚಾಪ್ಟರ್ ಯಾವುದಿದೆ, ನಿಮಗೆ ನಮ್ಮ ಭಾಷೆ ಫಸ್ಟ್ ಲೆಸನ್ ಇದೆ ಅಲ್ವಾ, ಆ ಲೆಸನನ್ನು ತೆಗೆದು ನೀವು ಓದೋದಕ್ಕೆ ಶುರು ಮಾಡಬೇಕು. ಅದರಲ್ಲಿ ಒತ್ತು, ದೀರ್ಘ, ಕೊಂಬು ಹೇಗಿದೆ ಎಲ್ಲ ಗೊತ್ತಿರಬೇಕು. ವರ್ಣಮಾಲೆಯನ್ನು, ಗುಣಿತಾಕ್ಷರವನ್ನು, ಒತ್ತಕ್ಷರವನ್ನು ಥರೋ ಆಗಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ಒಂದು ವಿಡಿಯೋ ಇದೆ, ವರ್ಣಮಾಲೆ ವಿಡಿಯೋ ಇದೆ, ಆಗಲೇ ನಾನು ಯೂಟ್ಯೂಬಲ್ಲಿ ಕೂಡ ಲೈವನ್ನು ಕೂಡ ಮಾಡಿದ್ದೀನಿ. ಆ ಲೈವನ್ನು ನೋಡಿ ಇನ್ನೊಂದು ಸತಿ ಹೋಗಿ, ಆವಾಗ ನಿಮಗೆ ವರ್ಣಮಾಲೆ, ಗುಣಿತಾಕ್ಷರ, ಒತ್ತಕ್ಷರದ ಎಲ್ಲ ನಿಮ್ಗೆ ಏನೇ ಸಣ್ಣ ಪುಟ್ಟ ಡೌಟ್ ಇದ್ದರೂ ಕೂಡ ಎಲ್ಲ ಕ್ಲಾರಿಫೈ ಆಗುತ್ತೆ. ಆಮೇಲೆ ಕನ್ನಡ ಏನಿದೆ, ಏನೇನು ಮಾಡಬೇಕು ಅಂತ ಹೇಳಿ ಒಂದು ರೂಲ್ಸ್ ಮಾಡ್ಕೊಳ್ಳಿ. ಅಂದರೆ ಕನ್ನಡ ಫಸ್ಟಲ್ಲಿ ಅಥವಾ ಕನ್ನಡ ಸೆಕೆಂಡ್ ಬಂದರೆ ಕನ್ನಡ ಸೆಕೆಂಡಲ್ಲಿ, ಕನ್ನಡದಲ್ಲಿ ಫಸ್ಟ್ ಏನು ಲೆಸನ್ಸ್ ಇರುತ್ತೆ. ಲೆಸನ್ಸ್ ಅಂದರೆ ನಮ್ಮ ಗದ್ಯ ಭಾಗ ಇರುತ್ತೆ, ಪದ್ಯ ಭಾಗ ಇರುತ್ತೆ. ಈ ಥರ ನೀವೇನು ಮಾಡಬೇಕು, ಪದ್ಯ, ಗದ್ಯ ಮತ್ತು ವ್ಯಾಕರಣ ಅಂತ ಹೇಳಿ 3 ಭಾಗವನ್ನು ಮಾಡ್ಕೊಳ್ಳಿ. ಈ ಥರ 3 ಭಾಗಗಳನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಮೊದಲನೇ ತಿಂಗಳ ಗುರಿ ಏನಾಗಿರಬೇಕು ಅಂತ ಹೇಳಿದರೆ, ಫಸ್ಟ್ ವಾರ, ಮೊದಲನೇ ವಾರ ಏನು ಮಾಡಬೇಕು ಅಂದರೆ, ಕನ್ನಡದ ಅಕ್ಷರ, ಸ್ವರ, ವ್ಯಂಜನ ಇವುಗಳನ್ನು ಕಲ್ತಿರಬೇಕು. ನೀವು ಕನ್ನಡದಲ್ಲಿ ಅಕ್ಷರ ಯಾವ್ಯಾವಿದೆ ಎಲ್ಲ ವರ್ಣಮಾಲೆ ಕಂಪ್ಲೀಟ್ ಗೊತ್ತಿರಬೇಕು, ಸ್ವರ ಗೊತ್ತಿರಬೇಕು, ವ್ಯಂಜನ ಗೊತ್ತಿರಬೇಕು. ವ್ಯಾಕರಣದಲ್ಲಿ ಏನು ಮಾಡಿ ಅಂದರೆ, ನಾಮಪದ, ಕ್ರಿಯಾಪದ ಮತ್ತು ಇಲ್ಲಿ ಲೇಖನ ಚಿಹ್ನೆಗಳು, ವಿರಾಮ ಚಿಹ್ನೆಗಳು ಅಂತ ಹೇಳಿದ್ರೆ ನಮ್ಮ ಲೇಖನ ಚಿಹ್ನೆಗಳ ಬಳಕೆಯನ್ನು ಕಲ್ತಿರಬೇಕು. ಇಲ್ಲಿ ವಿರಾಮ ಅಂತ ಅಂದ್ಕೊಳ್ಳೋಕ್ಕಿಂತ ಲೇಖನ ಚಿಹ್ನೆ ಅಂತ ಹೇಳಿ ಅಂದ್ಕೊಂಡ್ರೆ ಸಾಕು ಮಕ್ಕಳೇ, ಸರಿನಾ? ಓಕೆ. ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ವಾರ ಇಷ್ಟು ಮಾಡಿದ್ರಿ ನೀವು ಕನ್ನಡ ಭಾಷೆಯ ಮೂಲಭೂತ, ಅಂದರೆ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂತ. ಈ ರೋಡ್ ಮ್ಯಾಪಲ್ಲಿ ಫಸ್ಟ್ ವಾರದ್ದು ಹೇಳ್ತಾ ಇದ್ದೀನಿ. ಮೊದಲನೇ ವಾರ ಏನು ಮಾಡಬೇಕು, ನೀವು ಅಕ್ಷರದ ವರ್ಣಮಾಲೆ, ಅಂದರೆ ಕನ್ನಡ ಅಕ್ಷರ ವರ್ಣಮಾಲೆ ಇರುತ್ತಲ್ಲ, ಅಕ್ಷರಮಾಲೆ, ವರ್ಣಮಾಲೆ, ಆಮೇಲೆ ಸ್ವರ ಮತ್ತು ವ್ಯಂಜನ ಇದನ್ನು ಕಲಿಬೇಕು. ನಾಮಪದ, ಕ್ರಿಯಾಪದಗಳು ಮತ್ತು ಲೇಖನ ಚಿಹ್ನೆಗಳನ್ನು ಕಲಿಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಪಠ್ಯಗಳ ಓದನ್ನು ಮಾಡಬೇಕು, ಅಧ್ಯಯನ ಮಾಡಬೇಕು, ಸರಳ ಕಥೆಗಳನ್ನು ಓದಬೇಕು, ಹಿತಚಿಂತನೆ, ನುಡಿವಾಣಿ, ಅಂದರೆ ನೀವು ಏನಾದರೂ ಸೇಯಿಂಗ್ಸ್ ಇದ್ದರೆ, ಯಾವ್ದಾದ್ರು ಕವಿಗಳ ಮಾತುಗಳಿದ್ರೆ ಅವುಗಳನ್ನು ಏನು ಮಾಡಬೇಕು, ದಿನಕ್ಕೆ ಒಂದು ಬರೀರಿ. ಒಂದು ದಿನಕ್ಕೆ ಒಂದು, ಪರ್ ಡೇ, ಒನ್ ಡೇಗೆ ಒಂದನ್ನು ಬರ್ಕೊಳ್ಳಿ, ಒಂದಿನಕ್ಕೆ ಒಂದನ್ನು ಬರ್ಕೊಳ್ಳಿ. ಪ್ರತಿದಿನ 15ರಿಂದ 20 ನಿಮಿಷ ಓದುವ ಅಭ್ಯಾಸವನ್ನು ಮಾಡಿ. ತುಂಬ ಜಾಸ್ತಿ ಆಗಿಲ್ಲ ಅಂದರೆ 15 ನಿಮಿಷ ಓದಿ, ಜಾಸ್ತಿ ಸಾರಿ ಮಕ್ಕಳೇ. ಮತ್ತು ಇಂಟರ್ಮೀಡಿಯೇಟ್ ಪಠ್ಯಗಳಲ್ಲಿ ಪದ ಮತ್ತು ವಾಕ್ಯ ರಚನೆಯನ್ನು ಪರಿಶೀಲಿಸಿ ಅಂತ ಹೇಳಿದರೆ, ಅಂದರೆ ನೀವು ಏನು ಮಾಡುತ್ತೆ, ನಿಮಗೆ ಈಗ ನೀವು ಸೋಷಲ್ ಸ್ಟಡಿಯನ್ನು ಓದ್ತಾ ಇರ್ತೀರಾ ಅಥವಾ ಸೈನ್ಸನ್ನು ಓದ್ತಾ ಇರ್ತೀರಾ, ಅದರಲ್ಲಿ ವಾಕ್ಯ ರಚನೆಗಳನ್ನು ಹೇಗೆ ಮಾಡಿದ್ದಾರೆ ಅದರಲ್ಲಿ ಅದೆಲ್ಲನೂ ಗಮನಿಸ್ತಾ ಇರಿ. ಬರೀ ಕನ್ನಡ ಭಾಷೆದಷ್ಟೇ ಬೇಕಾಗಿಲ್ಲ, ಯಾಕಂದರೆ ಕನ್ನಡ ಅನ್ನೋದು ಎಲ್ಲ ಭಾಷೆಗೂ, ಎಲ್ಲ ಸಬ್ಜೆಕ್ಟಿಗೂ ಡಿಪೆಂಡೆನ್ಸಿ ಇದೆ ಅಲ್ವಾ. ಅದಕ್ಕೋಸ್ಕರ ನೀವೇನು ಮಾಡಿ, ಪಠ್ಯಗಳಲ್ಲಿರುವಂಥ ಪದವನ್ನು ಮತ್ತು ವಾಕ್ಯಗಳ ರಚನೆಯನ್ನು ಗಮನಿಸಿ ಮತ್ತು ಅದು ಹೆಂಗಿದೆ ಅಂತ ಹೇಳಿ ನೋಡಿಟ್ಕೊಳ್ಳಿ. ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗ ಪ್ರಬಂಧ ಬರಿತಾ ಇರ್ತೀರಾ ಕೊನೆಯಲ್ಲಿ, ಅಂದರೆ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಲಾಸ್ಟಲ್ಲಿ, ಆವಾಗ ಇದು ಯೂಸ್ ಆಗುತ್ತೆ.
ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಬರವಣಿಗೆ ಸಾಮರ್ಥ್ಯವನ್ನು ವರ್ಧನೆ ಮಾಡ್ಕೊಳ್ಳೋದು, ಜಾಸ್ತಿ ಮಾಡ್ಕೊಳ್ಳೋದು. ವರ್ಧನೆ ಅಂದರೆ ವೃದ್ಧಿಸ್ಕೊಳ್ಳೋದು ಅಂತ ಹೇಳಿ. ಪ್ರತಿದಿನ 10 ನಿಮಿಷ ಏನು ಮಾಡಿ ಕನ್ನಡದಲ್ಲಿ ಏನಾದರೂ ಬರೀರಿ. ದಿನಚರ್ಯ ಬರೀರಿ, ಅಥವಾ ನೀವು ಇಲ್ಲ ಒಂದು ಚಿಕ್ಕ ಕತೆ ಬರೀರಿ, ಇಲ್ಲ ಪೋಯಮ್ ಬರೀರಿ, ಇಲ್ಲ ಏನಾದರೂ ನಿಮ್ಮ ಮನಸ್ಸಿಗೆ ಅನಿಸಿದ ಅನುಭವವನ್ನು ಬರೀರಿ, ಲೇಖನವನ್ನು ಬರೀರಿ, ಏನಾದರೂ ಬರೀರಿ. ಅದು ಸರಳ ವಾಕ್ಯಗಳಿಂದ ಪ್ರಾರಂಭಿಸಿ, ಅಂದರೆ ಸ್ಮಾಲ್ ಸೆಂಟೆನ್ಸ್ಗಳಿಂದ, ಅಂದರೆ ಚಿಕ್ಕ ಚಿಕ್ಕ ವಾಕ್ಯಗಳಿಂದ ಪ್ರಾರಂಭಿಸಿ. ನಂತರ ವಿವರಣಾತ್ಮಕ ಬರವಣಿಗೆಗೆ ನೆಕ್ಸ್ಟ್ ಹೋಗಿ. ಫಸ್ಟ್ ಚಿಕ್ಕದಾಗಿ ಬರಬೇಕು. ಒಂದು 10 ಡೇಸ್ ಅದನ್ನು ಮಾಡಿದ ಮೇಲೆ ಮತ್ತು 10 ಡೇಸ್ ನೆಕ್ಸ್ಟ್ ಸ್ವಲ್ಪ ಮಿಶ್ರವಾಕ್ಯ, ಆಮೇಲೆ ತುಂಬ ಕ್ಲಿಷ್ಟವಾದ ವಾಕ್ಯಗಳನ್ನು ಯೂಸ್ ಮಾಡಿ ಬರಿಬೋದು. ಓಕೆನಾ? ಇಲ್ಲಿ ವೈಶಿಷ್ಟ್ಯಗಳು ಹೇಗೆ ಸೇರುವುದನ್ನು ಕಲೀರಿ. ಅಂದರೆ ಎಲ್ಲ ಒಂದು ಪಠ್ಯದಲ್ಲಿ ಅಥವಾ ಪದ್ಯದಲ್ಲಿ ಅಥವಾ ಗದ್ಯದಲ್ಲಿ ಏನಾಗುತ್ತೆ, ಒಂದು ವೈಶಿಷ್ಟ್ಯತೆ ಇರುತ್ತೆ, ಒಂದು ವಿಶೇಷತೆ ಇರುತ್ತೆ. ಆ ವಿಶೇಷತೆ ಏನು ಅಂತ ಎಲ್ಲ ಕಲಿಬೇಕಾ ಮ್ಯಾಮ್ 2 ತಿಂಗಳಲ್ಲಿ ಅಂದರೆ 1 ಅಥವಾ 2 ಗದ್ಯ 2 ಪದ್ಯಗಳದ್ದು ಕಲೀರಿ ಸಾಕು. 2 ಗದ್ಯ 2 ಪದ್ಯಗಳದ್ದು ಕಲೀರಿ. ಓಕೆ, 2 ಪದ್ಯ ಅಥವಾ 2 ಗದ್ಯದ ಕಲೀರಿ ಸಾಕಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸಂಭಾಷಣೆಯನ್ನು ಮಾಡಬೇಕು. ಈ 15 ನಿಮಿಷ ಏನು ಮ್ಯಾಮ್ ಎವ್ರಿ ಡೇ ಎಲ್ಲದಕ್ಕೂ 15 ನಿಮಿಷ ಕೊಟ್ಬಿಟ್ರೆ ಹೇಗೆ ಅಂತ ಬರುತ್ತೆ ನಿಮಗೆ. ಇಲ್ಲ, ಇವತ್ತು ಓದ್ರಿ, ಒಂದು ದಿವಸ ಬರೀರಿ, ಒಂದು ದಿವಸ ಸಂಭಾಷಣೆಯನ್ನು ಅಭ್ಯಾಸ ಮಾಡಿ. ಇಲ್ಲ ಒಂದು ದಿನ ಓದ್ತಾ ಹೋದರೆ ಬೋರ್ ಆಗಿಬಿಡುತ್ತೆ. ಒಂದು 5 ನಿಮಿಷ ಓದಿ, 5 ನಿಮಿಷ ಒಂದಿಷ್ಟು ವಾಕ್ಯಗಳನ್ನು ಬರೀರಿ, ಒಂದು 5-6 ವಾಕ್ಯಗಳನ್ನು ಬರೀರಿ. ಇನ್ನೊಂದು 5 ನಿಮಿಷ ಏನು ಮಾಡಿ ಸಂಭಾಷಣೆಯನ್ನು ಬರೀರಿ. ಇಲ್ಲ 15 ನಿಮಿಷ ಒಂದು ದಿವಸ ಸಂಭಾಷಣೆನೇ ಬರೀರಿ, ಒಂದು ದಿವಸ 15 ನಿಮಿಷ ಬರೀ ಓದಿ, ಇನ್ನೊಂದು ದಿವಸ 15 ನಿಮಿಷ ಏನು ಮಾಡಿ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ರಚಿಸಿ ಏನಾದರೂ ಬರೆಯೋದಕ್ಕೆ ಟ್ರೈ ಮಾಡಿ. ಈ ಥರ. ಓಕೆನಾ? ಆಮೇಲೆ ಮಾತನಾಡುವಾಗ ಸಹಚರರನ್ನು ಹುಡುಕಿ. ಅಂದರೆ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇರ್ತಾರಲ್ವ ನಿಮ್ಮ ಸಹಪಾಠಿಗಳು, ಯಾರಾದರೂ ನಿಮ್ಮ ಫ್ರೆಂಡ್ಸು, ಕಲೀಗ್ಸು, ಅಥವಾ ನಿಮ್ಮ ಕಲೀಗ್ಸ್ ಅಲ್ಲ ಮಕ್ಕಳೇ, ಫ್ರೆಂಡ್ಸು ಅಥವಾ ನಿಮ್ಮ ರಿಲೇಟಿವ್ಸು, ನಿಮ್ಮ ಮನೇಲಿ ಅಜ್ಜ ಅಜ್ಜಿ ಅಥವಾ ನಿಮ್ಮ ಅತ್ತೆ ಮಾವ ಯಾರಾದರೂ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಿರ್ತಾರೆ, ಅವ್ರು ಕನ್ನಡ ಅಂದರೆ ತುಂಬ ಇಷ್ಟ ಇರುತ್ತೆ, ತುಂಬ ಒಳ್ಳೆ ಕವಿಗಳ ಬಗ್ಗೆ ಹೇಳ್ತಾ ಇರ್ತಾರೆ, ಅಂಥವ್ರನ್ನ ಹುಡುಕಿ ಅವ್ರ ಜೊತೆ ಮಾತಾಡಿ. ಅವಾಗ ನಿಮ್ಮ ಕನ್ನಡ ತುಂಬ ಚೆನ್ನಾಗಾಗುತ್ತೆ. ಮತ್ತು ಕನ್ನಡವನ್ನು ಅರಿಬೇಕಾದ್ರೆ ನಮ್ಮ ಸಂಸ್ಕೃತಿಯನ್ನು ಅರಿತಿರಬೇಕು. ನಮ್ಮ ಕನ್ನಡದ ಸಂಸ್ಕೃತಿಯನ್ನು ಅರಿತಿದ್ರೆ ಮಾತ್ರ ನಿಮಗೆ ನಮ್ಮ ಕನ್ನಡ ಭಾಷೆಯ ಸೊಗಡು ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ಕನ್ನಡ ಭಾಷೆ ಸೊಗಡು ಸಂಸ್ಕೃತಿ ಅಂದರೆ ಏನು ಅಂದರೆ ನಮ್ಮಲ್ಲಿ ಯಾವ್ಯಾವ ಹಬ್ಬಗಳನ್ನು ಆಚರಿಸ್ತೀವಿ, ಆಮೇಲೆ ನಮ್ಮ ಹಿಂದೂ ಹಬ್ಬಗಳು ಯಾವುವು ಅಂದರೆ ನಮ್ಮ ಸನಾತನ ಸಂಸ್ಕೃತಿ ಚೈತ್ರ ವೈಶಾಖ, ನಮ್ಮ ಮಾಸಗಳು ಯಾವುದು, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ನಮಗೆ ಋತುಗಳು ಯಾವುದಿದೆ ಇವೆಲ್ಲ ಗೊತ್ತಿದ್ರೆ ಇವು ನಮ್ಮ ತನವನ್ನು ಹೇಳ್ಕೊಡುವಂಥದ್ದು, ಇವೆಲ್ಲ ಈಸಿಯಾಗಿ ಬರುತ್ತೆ. ಇವಾಗ ಏನಾಗಿದೆ, ಸ್ವಲ್ಪ ಡೌನ್ ಟೈಮ್ ನಡೆದಿದೆ. ಅಂದರೆ ತುಂಬ ಜಾಸ್ತಿ ಓದೋದಿಲ್ಲ. ಕೆಲವೊಬ್ರಿಗಂತೂ ವೆಕೇಷನ್ನೇ ಇದೆ, ಕಂಪ್ಲೀಟ್ ವೆಕೇಷನ್ನೇ ಇದೆ. ಕೆಲವೊಬ್ಬರಿಗೆ ಈ ಪ್ರೈವೇಟ್ ಸ್ಕೂಲಲ್ಲಿ ಕೆಲವೊಬ್ಬರಿಗೆ ಸ್ಕೂಲ್ ಇದೆ, ತುಂಬ ಜನಕ್ಕೆ ಸ್ಕೂಲ್ ಇಲ್ಲ, ರಜಾ ಇದೆ, ಜೂನ್ 1 ರಜಾ ಇದೆ. ಅವಾಗ ಏನು ಮಾಡಿ, ಅಲ್ಲಿವರೆಗೂ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಓಕೆನಾ? ನಾನು ಹೇಳ್ತಾ ಇರೋದು ಮೇ ಮತ್ತು ಜೂನ್ 2 ಮಂತದ್ದು ಸೇರಿ ಹೇಳ್ತಾ ಇದ್ದೀನಿ, ನಾನು ರೋಡ್ ಮ್ಯಾಪ್ ಕೊಡ್ತಾ ಇರೋದು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಬೇಸಿಕ್ ಗ್ರಾಮರ್ ಇರುತ್ತಲ್ಲ ಆ ಲ್ಯಾಂಗ್ವೇಜನ್ನು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಏನೇನಪ್ಪ ಅಂದರೆ ಕ್ರಿಯಾಪದಗಳು, ಕಾಲ, ವರ್ತಮಾನ, ಭವಿಷ್ಯ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ನಾಮಪದಗಳ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಉದಾಹರಣೆಗಳಿಂದ ಕಲಿಯೋದು, ಉದಾಹರಣೆಗಳನ್ನ ಹೇಗೆ ಬಳಸೋದು, ಇವೆಲ್ಲ ಕಲೀರಿ. ಎದರಲ್ಲಿ ಅಂದರೆ ಎಸ್ಪೆಷಲಿ ಕಾಲದಲ್ಲಿ ಏನು ಗೊತ್ತಾ, ಉದಾಹರಣೆಗಳನ್ನು ಬರೆದು ಭೂತಕಾಲ ಬಂದರೆ ಯಾವ ಸೆಂಟೆನ್ಸ್ ಬರಿಬೇಕು, ವರ್ತಮಾನ ಬಂದರೆ ಯಾವ್ದು ಬರಿಬೇಕು, ಭವಿಷ್ಯತ್ ಬಂದರೆ ಯಾವ್ದು ಬರಿಬೇಕು, ಈ ಥರ ಕ್ರಿಯಾಪದಗಳಿದ್ದಾಗ ಯಾವ್ಯಾವ ಕ್ರಿಯಾಪದಗಳನ್ನು ಬಳಸಬೇಕು, ಅಕರ್ಮಕ ಸಕರ್ಮಕ ಕ್ರಿಯಾಪದಗಳಾಗಲಿ, ಮತ್ತು ವಿದ್ಯಾರ್ಥಕ ಇವುಗಳ ಇದ್ರೆ, ಕಾಲಾರ್ಥಕ ಇದ್ರೆ ಹೇಗಿರುತ್ತೆ, ಅರ್ಥಾರ್ಥಕ ಹೇಗಿರುತ್ತೆ, ಇವುಗಳನ್ನೆಲ್ಲ ಕಲೀರಿ. ಸ್ವಲ್ಪ ತುಂಬ ಜಾಸ್ತಿ ಡೀಟೇಲಾಗಿ ಕಲೀಲಿಲ್ಲ ಅಂದರೂ ತುಂಬ ಏನು ಬೇಕು ಇರುತ್ತಲ್ವ, ಈಗ 9th 8th ಕಲಿಬೇಕಾಗಿತ್ತು, ಅದೆಲ್ಲ ಈಗ ಕಲ್ತಿಲ್ಲ ಅಂತಂದರೆ ಈಗ ಕಲಿತು ರೆಡಿ ಮಾಡ್ಕೊಳ್ಳಿ. ಸಾರಿ ಮಕ್ಕಳೇ. ಸ್ಟೋರೀಸು ಮತ್ತು ಪ್ರೊವರ್ಬ್ಸ್ ಬಗ್ಗೆ ವರ್ಕ್ ಮಾಡಿ. ಯಾವುದಾದ್ರೂ ಕತೆಗಳನ್ನು ಓದಿ, ಚಿಕ್ಕ ಚಿಕ್ಕ ಕತೆಗಳನ್ನು ಓದಿ ಅದ್ರ ಹೇಗಿದೆ ಅಂತ ಅರ್ಥೈಸ್ಕೊಳ್ಳಿ. ಅದರ ನೀತಿಯನ್ನು ಬರೆಯೋದಕ್ಕೆ ಟ್ರೈ ಮಾಡಿ. ಆಮೇಲೆ ಕಥಾ ಶೈಲಿ ಹೇಗಿದೆ ನೋಡಿ, ಕಥೆಯನ್ನು ಹೇಗೆ ಶುರು ಮಾಡಿದ್ದಾರೆ, ಹೇಗೆ ಮುಗಿಸಿದ್ದಾರೆ ಅಂತ ಹೇಳಿ. ಅದೆಲ್ಲ ನಮ್ಗೆ ಏನಾಗುತ್ತೆ ಅಂದರೆ, ನಾಳೆ ನಾವು ಕ್ವಶನನ್ನು ಬರಿಬೇಕಾದ್ರೆ, ಲಾಂಗ್ ಆನ್ಸರನ್ನು ಬರಿಬೇಕಾದ್ರೆ, ಅಥವಾ ಸಾರಾಂಶವನ್ನು ಬರಿಬೇಕಾದ್ರೆ, ಮತ್ತು ಪ್ರಬಂಧವನ್ನು ಬರಿಬೇಕಾದ್ರೆ ಅದೆಲ್ಲ ತುಂಬ ಯೂಸ್ ಆಗುತ್ತೆ ಮಕ್ಕಳೇ. ಮತ್ತು
ಅರ್ಥವತ್ತಾದ ಭಾಷೆಯ ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿ. ಅಂದರೆ ಮೀನಿಂಗ್ಫುಲ್ ಆಗಿರಬೇಕು, ಭಾಷೆ ತುಂಬ ಚೆನ್ನಾಗಿರಬೇಕು. ಸುಮ್ಮನೆ ಏನೋ ಬರಿತೀನಿ ಅಂತ ಬರೆಯೋದಲ್ಲ, ಅದನ್ನು ಬರಿಬೇಕಾದ್ರೆ ಅದಕ್ಕೊಂದು ಜಿಸ್ಟ್ ಇರಬೇಕು, ಅದಕ್ಕೊಂದು ಏನಂತೀರ ಅದರಲ್ಲಿ ಜೀವಾಳ ಇರಬೇಕು, ಅಂದರೆ ಮಾತ್ರನೇ ಭಾಷೆ ಸರಿಯಾಗಿರುತ್ತೆ. ಭಾಷೆ ಎಷ್ಟೊಂದು ಜನ ಭಾಷೆಯನ್ನು ಕಲ್ತಿರ್ತಾರೆ, ಆದರೆ ಕಲಿಯೋ ಭಾಷೆ ಆಡೋ ಭಾಷೆ ಮಾಡಿದರೂ ಕೂಡ ಕೆಲವೊಬ್ಬರು ಎಷ್ಟು ಮಾನಸಿಕವಾಗಿ ಅಂದರೆ ಅದರಲ್ಲಿ ಇನ್ವಾಲ್ವ್ ಆಗಿ ಮಾತಾಡ್ತಾ ಇರ್ತಾರೆ. ಆ ಥರ ಭಾಷೆಯ ಒಂದು ನೈಪುಣ್ಯತೆಯನ್ನು ಕಲ್ಕೊಳ್ಳಿ ಮಕ್ಕಳೇ. ವಿವರವಾದ ವಿವರಣೆಗಳೊಂದಿಗೆ ಸಾಂದರ್ಭಿಕ ಚರ್ಚೆ ಮಾಡಿರಿ. ಅಂದರೆ ಯಾರ್ದಾರ ಜೊತೆ ಚರ್ಚೆ ಮಾಡಿದರೆ ತುಂಬ ತಲೆಹರಟೆ ಚರ್ಚೆಗಳು ಬೇಡ, ತುಂಬ ಇಂಪಾರ್ಟೆಂಟ್ ಆಗಿರೋದು ಹೀಗಂದರೆ ಏನು, ಯಾವುದಾದ್ರೂ ಕಾಲಮಾನಗಳು, ಈಗತ್ತು ಕರೆಂಟ್ ಅಫೇರ್ಸ್ ಇದೆ, ಕರೆಂಟ್ ವಿಷಯಗಳಿದೆ, ಎಷ್ಟೊಂದು ವಿಷಯಗಳ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡಿದರೆ ನಿಮ್ಮ ಜ್ಞಾನ ಕೂಡ ಹೆಚ್ಚಾಗುತ್ತೆ ಮಕ್ಕಳೇ. ಭಾಷೆಗೆ ಏನು ಮಾಡಿ ಗೊತ್ತಾ, ನಾವೀನ್ಯತೆಯನ್ನು ಕೊಡಿ. ಮತ್ತು ಕಾಂಪ್ಲೆಕ್ಸ್ ಆಗಿರುವಂಥ ವಾಕ್ಯಗಳನ್ನು ಪ್ರಶ್ನೆಗಳನ್ನು ಬಳಸಿ ಲಾಸ್ಟಲ್ಲಿ ಕಾಂಪ್ಲೆಕ್ಸ್ ಆದ ಭಾಷೆಗಳನ್ನು ಮತ್ತು ಕಾಂಪ್ಲೆಕ್ಸ್ ಅಂದರೆ ತುಂಬ ಸಂಕೀರ್ಣವಾದ ಒಂದು ವಾಕ್ಯಗಳನ್ನು ಬಳಸೋದಾಗಲಿ, ತುಂಬ ಅರ್ಥವತ್ತಾದ ವಾಕ್ಯಗಳನ್ನು ಬಳಸೋದಾಗಲಿ, ಈ ಥರ ಎಲ್ಲ ಕಲೀರಿ. ಅದರಿಂದ ತುಂಬ ನಿಮಗಿದಾಗುತ್ತೆ. ಮತ್ತು ವಿವರಣಾತ್ಮಕವಾಗಿರೋದನ್ನು ಏನು ಅಂತ ತಿಳ್ಕೊಳ್ಳಿ. ಆದರೆ ಆದಷ್ಟು ನಕಾರಾತ್ಮಕ ಸೆಂಟೆನ್ಸ್ಗಳು ಬರದೇ ಇರಲಿ, ಆದಷ್ಟು ಸಕಾರಾತ್ಮಕ ಸೆಂಟೆನ್ಸಿಂದನೇ ಬರೀರಿ. ಮತ್ತು ಇಲ್ಲಿ ಉಪಯೋಗಿಸಿ ಅಂತ ಹೇಳ್ತೀವಿ. ಯಾವ್ದು ಅಂತ ಹೇಳಿದರೆ ಇಲ್ಲಿ ವಿಶೇಷಣಗಳನ್ನು ಉಪಯೋಗಿಸಿ, ಲೇಖನ ಚಿಹ್ನೆಗಳ ಬಳಕೆಯನ್ನು ಮಾಡಿ. ವಿಶೇಷಣಗಳು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಅದು ತುಂಬ ಚೆನ್ನಾಗಿದೆ, ದೊಡ್ಡದಿದೆ, ಈ ಥರ ಎಲ್ಲ ನಾವು ಕರ್ಮಧಾರೆಯ ಸಮಾಸದಲ್ಲಿ ಯೂಸ್ ಮಾಡ್ತೀವಲ್ವ, ಅಂದರೆ ವಿಶೇಷಣಗಳಿಂದ ಕೂಡಿದ್ದು ಆ ಥರ ವರ್ಡ್ಸ್ಗಳನ್ನು ಬಳಕೆ ಮಾಡಿ. ಮತ್ತು ಸಾಂಕೇತಿಕ ವಾಕ್ಯಗಳನ್ನು ಬಳಸಿ. ಅಂದರೆ ಆ ಹೇಳೋ ಒಂದಾಗಿರುತ್ತೆ, ಆದರೆ ಇನ್ನೊಂದು ಅರ್ಥ ಆಗಿರುತ್ತೆ. ಆ ಥರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನುಡಿಗಟ್ಟುಗಳು ಅಂತ ಹೇಳ್ತೀವಿ. ಸಾಂಕೇತಿಕ ವಾಕ್ಯಗಳು ಅಂದರೆ ನುಡಿಗಟ್ಟುಗಳಿಂದ ಇರುವಂಥ ವಾಕ್ಯಗಳು. ಅಂಥ ವಾಕ್ಯಗಳನ್ನು ಬಳಸಿ. ಅದರಿಂದ ನಿಮ್ಮ ಭಾಷಾ ಶೈಲಿ ಏನಾಗುತ್ತೆ, ಜಾಸ್ತಿ ಚೆನ್ನಾಗಾಗುತ್ತೆ, ತುಂಬ ಸೂಪರಾಗಿ ಕಾಣಿಸುತ್ತೆ. ನೀವು ಬರಿತಾ ಇರಬೇಕಾದ್ರೆ ನಿಮ್ಗೆ ಅನಿಸುತ್ತೆ ನಿಮ್ಮ ಟೀಚರ್ಸಿಗೆ, ಈ ಮಗುಗೆ ತುಂಬ ಭಾಷಾ ಜ್ಞಾನ ಇದೆ ಅಂತ ಹೇಳ್ತಾರೆ. ಮತ್ತು ಇಲ್ಲೇನು ಗೊತ್ತಾ, ನಿಮ್ಮ ಪ್ರಗತಿಯ ಮೇಲ್ವಿಚಾರಣೆಯನ್ನು ಮಾಡ್ಕೊಳ್ಳಿ. ಅಂದರೆ ನಿನ್ನೆ ಏನು ಮಾಡಿದ್ರಿ, ಇವತ್ತೇನು ಮಾಡ್ತಾ ಇದ್ದೀರಾ, ಈಗ ನಾಳೆ ಏನು ಮಾಡಬೇಕು ಅನ್ನೋದು ಹಿಂದಿನ ದಿನ ರಾತ್ರಿನೇ 2 ಸೆಂಟೆನ್ಸ್, ತುಂಬ ಜಾಸ್ತಿ ಬೇಡ, 2 ವಿಷಯಗಳು, ಇದನ್ನು ಮಾಡಬೇಕು 15 ನಿಮಿಷದಲ್ಲಿ ಅಷ್ಟೇ ಮಾಡಿ. ನೀವು ದಿನಕ್ಕೆ 15ರಿಂದ 20 ನಿಮಿಷವನ್ನು ಬಳಸಿ, ಅದಕ್ಕಿಂತ ಜಾಸ್ತಿ ಬೇಡ. ಕನ್ನಡಕ್ಕೆ ಇಷ್ಟು ಸಾಕು, ಯಾಕಂದರೆ ನಿಮಗೆ ಮ್ಯಾಥ್ಸು ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಇರುತ್ತೆ, ತುಂಬ ಜಾಸ್ತಿ ಬೇಡ. 15ರಿಂದ 20 ನಿಮಿಷ ಕನ್ಸಿಸ್ಟೆನ್ಸಿಯಿಂದ 250 ದಿನಗಳು 250 ದಿನಗಳನ್ನು ಕೊಡಿ. ಈಗ ನಾನು ಬರೀ 2 ಮಂತ್ಸ್ ರೋಡ್ ಮ್ಯಾಪನ್ನು ಹೇಳ್ತಾ ಇದ್ದೀನಿ, ಆದರೆ ಕನ್ಸಿಸ್ಟೆನ್ಸಿ ಅನ್ನೋದನ್ನು ಪೂರ್ತಿಯಾಗಿ ಬಳಸಿ. ಮತ್ತು ವ್ಯಾಕರಣ ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಮ ವ್ಯಾಕರಣವನ್ನು ಪರೀಕ್ಷೆ ಮಾಡ್ಕೊಳ್ಳಿ. ನಾಮಪದಗಳಾಗಲಿ ಕಾಲಗಳಾಗಲಿ, ನೀವೇ ಒಂದು ಚಿಕ್ಕದಾಗಿ ಏನಾದರೂ ಒಂದು ಸೆಂಟೆನ್ಸ್ ಬರೀರಿ, ಇದು ಯಾವ ಕಾಲದಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವೇ ಟೆಸ್ಟ್ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸೆಲ್ಫ್ ಟೆಸ್ಟ್ ಅಂತ ಹೇಳ್ತೀವಿ ನಾವು, ಮಾಕ್ ಟೆಸ್ಟ್, ಸೆಲ್ಫ್ ಟೆಸ್ಟ್ ಅಂತ, ಆ ಟೆಸ್ಟ್ಗಳನ್ನು ಮಾಡ್ಕೊಳ್ಳಿ. ಆವಾಗ ನಿಮ್ಮ ಭಾಷಾ ಶೈಲಿ ಏನಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದೇನು ಗೊತ್ತಾ ನಿಮ್ಗೆ ಹೇಳ್ತಾ ಇರೋದು, ಇದೆಲ್ಲ ನಾನು ಬಿಲ್ಡಿಂಗ್ ಇನ್ನೂ ಕಟ್ಟಿಲ್ಲ. ಬಿಲ್ಡಿಂಗ್ ಕಟ್ಟೋದಕ್ಕೆ ಈ ಹದ ಮಾಡೋದು ಅಂತ ಹೇಳ್ತೀವಿ, ಅಂದರೆ ರೋಡನ್ನು ನಿಮ್ಮ ಈ ಸಮತಳ ಮಾಡೋದು ಅಂತ ಹೇಳ್ತೀವಿ, ಸಮತಟ್ಟಾಗಿ ಮಾಡ್ತೀವಿ, ಎಲ್ಲಿ ಗ್ರೌಂಡನ್ನು, ಆಮೇಲೆ ಅದ್ರ ಮೇಲೆ ಪಾಯ ಹಾಕಿ ಅದ್ರ ಮೇಲೆ ನಾವೇನು ಮಾಡ್ತೀವಿ, ಬಿಲ್ಡಿಂಗನ್ನು ಕಟ್ತೀವಿ. ನಾನು ಹೇಳ್ತಾ ಇರೋದು ಬರೀ ನಿಮಗೆ ಪಾಯ ಹಾಕೋದು, ಅಂದರೆ ಅಲ್ಲಿ ಕೆಳಗಡೆ ಸಮತಟ್ಟಾಗಿ ಮಾಡಿ ಇದೆಲ್ಲನೂ ಮಾಡಿದರೆ ಒಂದೊಂದೇ ಬಿಲ್ಡಿಂಗ್ ಪಿಲ್ಲರನ್ನು ನೀವು ಹಾಕ್ದಂಗಾಗುತ್ತೆ. ಈ ಥರ ಮಾಡೋದ್ರಿಂದ ನಿಮ್ಮ ಭಾಷೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಿಮಗೆ ಪ್ರಬಂಧ ಬರಿಬೇಕಾದ್ರೆ, ಪತ್ರಲೇಖನ ಬರಿಬೇಕಾದ್ರೆ, ಗಾದೆ ಮಾತು ಬರಿಬೇಕಾದ್ರೆ, ಲಾಂಗ್ ಆನ್ಸರ್ ಬರಿಬೇಕಾದ್ರೆ, ಸಾರಾಂಶ ಬರಿಬೇಕಾದ್ರೆ ನೀವು ಏನನ್ನೂ ಬಾಯಿ ಹರ್ಟ್ ಹಾಕೋದು ಬೇಕಾಗಿಲ್ಲ. ಬರೀ ನಿಮಗೆ ಜಿಸ್ಟ್ ಗೊತ್ತಿದ್ರೆ, ಕೀವರ್ಡ್ಸ್ ಗೊತ್ತಿದ್ರೆ, ಆ ಕೀವರ್ಡ್ಸ್ ಇಟ್ಕೊಂಡು ನೀವು ಆರಾಮಾಗಿ ಸೆಂಟೆನ್ಸನ್ನು ಫಾರ್ಮ್ ಮಾಡ್ಬೋದು. ಯಾಕಂದರೆ ಎಲ್ಲನೂ ಬಾಯರ್ಟ್ ಹಾಕೋಕ್ಕಾಗಲ್ಲ. ಎಷ್ಟೊಂದು 22 ಪಾಠಗಳೇನೋ ಇದೆ, 22 ನಾವು ಎಲ್ಲ ಪ್ರಶ್ನೆಗಳನ್ನ, ಎಲ್ಲ ಉತ್ತರಗಳನ್ನು, ಎಲ್ಲ ಸಂದರ್ಭಗಳನ್ನು ಎಲ್ಲನೂ ನಾವು ಬಾಯರ್ಟ್ ಹಾಕೋಕ್ಕಾಗಲ್ಲ. ಆದ್ದರಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಭಾಷೆಯನ್ನು ಬರೆಯೋದು, ನಿರರ್ಗಳವಾಗಿ ಬರೆಯೋದು, ಇದನ್ನು ಅಭ್ಯಾಸ ಮಾಡಿ. ಆವಾಗ ಕೀವರ್ಡ್ಸ್ ಗೊತ್ತಿದ್ರೆ ನೀವು ಆರಾಮಾಗಿ ಸೆಂಟೆನ್ಸನ್ನು ಫಾರ್ಮ್ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಫೀಡ್ಬ್ಯಾಕನ್ನು ತೊಗೊಳ್ಳಿ. ಯಾಕಂದರೆ ನೀವು ಒಂದಿನ ಏನೋ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಅದನ್ನ ಅಂದ್ಕೊಂಡಿರೋದು ಮಾಡಿದ್ನಾ ಅಂತ ಅವತ್ತು ರಾತ್ರಿ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ರಾತ್ರಿನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಡೇ ಮಾಡಿದ ಮೇಲೆ ಅವತ್ತು ರಾತ್ರಿ ನಾನು ಮಾಡಿದ್ದು ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಈ ಥರ ಫೀಡ್ಬ್ಯಾಕ್ಗಳನ್ನು ಮಾಡ್ಕೊಳ್ಳಿ. ಕನಿಷ್ಠ 3 ಕನ್ನಡ ವಾಕ್ಯಗಳಲ್ಲಿ 150 ಪದಗಳನ್ನೇ ಬರೆಯಿರಿ. ಅಂದರೆ 3
ಅಂದರೆ ನಿಮ್ಗೆ ಏನು ಗೊತ್ತಾ, 150 ಪದ ಇರಬೇಕಾ ಮ್ಯಾಮ್ 3 ಕನ್ನಡ ವಾಕ್ಯಗಳಲ್ಲಿ ಅಂತ ಹೇಳ್ಬೋದು. ಹಾಗೇನು ಇದು ಇಲ್ಲ. ಇದನ್ನೇನು ಬೇಡ, ಯಾಕಂದರೆ ಇದನ್ನೇನು ನೀವು ಈ ಥರ ಇಟ್ಕೋಬೇಕಾಗಿಲ್ಲ. ನೀವು ವಾಕ್ಯಗಳ ರಚನೆಯನ್ನು ಮಾಡೋದನ್ನು ಕಲಿತ್ರೆ ಸಾಕು. ನೀವು ಕನಿಷ್ಠ ಏನು ಮಾಡಿ, ದಿನ 3 ಕನ್ನಡ ವಾಕ್ಯಗಳನ್ನು ಬರೀರಿ ಅಥವಾ 150 ಪದಗಳನ್ನು ಅದು ಬರೀಬೇಕು ಅಂತಲೇ ಏನಿಲ್ಲ. ನೀವು ಬೇಕಾದ್ರೆ 2 ವಾಕ್ಯ ಬರೆದ್ರೂ ಅಡ್ಡಿಲ್ಲ, ಅಥವಾ ಒಂದು 5 ಪದಗಳು 5 ಬರೆದ್ರೂ ಸಾಕು. 5 ನ್ಯೂ ವರ್ಡ್ಸ್, ಓಕೆ, ಹೊಸ ಪದಗಳು 5 ಹೊಸ ಪದಗಳನ್ನು ಬರೀರಿ ಸಾಕು. ಹೊಸ ಪದಗಳನ್ನು ಬರೆದ್ರೆ ಸಾಕು. ಓಕೆ, ಮತ್ತು ನೀವೇನು ಮಾಡಿ ಗೊತ್ತಾ, ನಿಮ್ಮ ಅಭ್ಯಾಸವನ್ನು ಮುಚ್ಚಿದ ನಂತರ ಆಳವಾದ ನೀವು ನಾನು ಮಾಡಿರೋದು ಸರಿ ಇದೆಯಾ ಇಲ್ಲ ಅಂತ ಹೇಳಿ ಅದನ್ನು ಮನನ ಮಾಡ್ಕೊಳ್ಳಿ. ಅದನ್ನು ಒಂಥರ ನೀವು ರಾತ್ರಿ ಮಲ್ಕೊಂಡಾಗ ಅದನ್ನು ಜೀವಿಸ್ರಿ. ಅಂದರೆ ನಾನು ಮಾಡಿದ್ದು ಕರೆಕ್ಟಾಗಿದೆಯಾ, ಆ ವಾಕ್ಯಗಳು ಹೆಂಗಿತ್ತು, ಈ ಥರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅಭ್ಯಾಸವನ್ನು ನೀವು ಅದು ಕಂಟಿನ್ಯೂ ಇರಬೇಕು. ಅಂದರೆ 15 ನಿಮಿಷ ಮಾಡಿ ಮುಗಿಸ್ಬಿಟ್ವಿ, ಆಮೇಲೆ ಮತ್ತೇನೇನೋ ಮಾಡಿಬಿಟ್ವಿ ಅಂತ ಹಾಗೆ ಮಾಡಬೇಡಿ. ಅದು 10 ನಿಮಿಷ ಮಾಡಿ, ಆದರೆ ಅದು ನಿಮ್ಮ ಮನಸ್ಸಲ್ಲಿ ಇರಬೇಕು. ಆ ಥರ ಮಾಡಿ. ನೀವು ಪ್ರತಿಕ್ರಿಯೆ ಸಂಯೋಜನೆ ಮಾಡೋದು ಅಂತ ಹೇಳ್ತೀವಿ. ಅಂದರೆ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಏನು ಗೊತ್ತಾ, ನಾವು ಏನೋ ಮಾಡಿರೋದನ್ನು ನಾವು ಕರೆಕ್ಟಾಗಿ ಕೊಲಾಬ್ರೇಟ್ ಮಾಡಿದ್ದೀವ, ಆ ವಾಕ್ಯವನ್ನು ನಾವು ಎಲ್ಲರೂ ಬಳಸ್ಬೇಕಾದ್ರೆ ಅದನ್ನು ಸರಿಯಾಗಿ ಬಳಸ್ತಾ ಇದ್ದೀವ, ಇವೆಲ್ಲ ನೋಡ್ಕೋಬೇಕು ಮಕ್ಕಳೇ. ಅದರಿಂದ ಈಸಿ ಆಗುತ್ತೆ. ಫೀಡ್ಬ್ಯಾಕು ಕರೆಕ್ಷನು ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ ಯಾವಾಗಲೂ. ಓಕೆನಾ? ಇಲ್ಲಿ 3 ಸೆಂಟೆನ್ಸೇ ಮಾಡಬೇಕು, 2 ಸೆಂಟೆನ್ಸೇ ಮಾಡಬೇಕು ಅಂತ ಏನಿಲ್ಲ ಮಕ್ಕಳೇ. ಹಾಗಿದ್ರೆ ನಾನೇನು ಮಾಡಿದ್ದೀನಿ ಅಂದರೆ 2 ತಿಂಗಳ ಒಂದು ರೋಡ್ ಮ್ಯಾಪನ್ನು ನಿಮಗೆ ಕೊಟ್ಟಿದ್ದೀನಿ. 2 ಮಂತ್ಸ್ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಫಸ್ಟ್ ಏನು ವರ್ಕ್ ಮಾಡಬೇಕು, ಸೆಕೆಂಡ್ ಏನು ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಈ ಒಂದು ಮಾಹಿತಿ ಇಷ್ಟ ಆಯಿತಾ ಮಕ್ಕಳೇ? ಈ ಮಾಹಿತಿ ಇಷ್ಟ ಆದರೆ ಮರೀದೆ ಏನು ಮಾಡಿ ಗೊತ್ತಾ, ಈ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನಿಮ್ಗೆ ಇದೇ ರೀತಿ ಮಾಹಿತಿಗಳು ಬೇಕು ಅಂತ ಹೇಳಿದರೆ ನನಗೆ ಏನು ಮಾಡಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಯಾವ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿ. ನಾನು ಅದೇ ರೀತಿಯಾದ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ಈ ತರಗತಿಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ರೀತಿ ಒಳ್ಳೆ ಮಾಹಿತಿಗಳು ನಿಮ್ಗೆ ಬೇಕು ಅಂದರೆ ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಜೊತೆ ಸ್ಟೇ ಟ್ಯೂನ್ ಆಗಿರಿ.